ಆಧಾರ್ ಕಾರ್ಡ್ ಬಳಕೆದಾರರು ಏನಿದ್ದಾರೆ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದರೆ ನೀವೇನಾದರೂ ಆಧಾರ್ ಕಾರ್ಡ್ನಲ್ಲಿ ಈ ಒಂದು ಸಣ್ಣ ತಪ್ಪನ್ನೇನಾದರೂ ಮಾಡಿದ್ರೆ ನೀವು ಖಂಡಿತವಾಗಿಯೂ ಕೂಡ ಜೈಲಿಗೆ ಹೋಗ್ತೀರಾ, ಜೈಲಿಗೆ ಹೋಗೋದು ಫಿಕ್ಸ್ ಎನ್ನುವಂತಹ ಮಾತು. ಆಧಾರ್ ಕಾರ್ಡ್ನಲ್ಲಿ ಈ ತಪ್ಪುಗಳನ್ನು ನೀವು ಮಾಡಿದ್ರೆ ಜೈಲಿಗೆ ಹೋಗೋದು ಫಿಕ್ಸ್, ನಿಮಗೆ ಶಿಕ್ಷೆ ಆಗೇ ಆಗುತ್ತೆ. ಆಧಾರ್ ಕಾರ್ಡ್ ಕೊಡುವಂಥ ಮುನ್ನ 10 ಬಾರಿ ನೀವು ಯೋಚನೆ ಮಾಡಬೇಕಾಗುತ್ತೆ. ನಿಮ್ಮ ಆಧಾರ್ ಮಾಹಿತಿ ಸುರಕ್ಷಿತವಾಗಿರಲಿ, ಇಲ್ಲದಿದ್ದರೆ ಕಾದಿದೆ ನಿಮಗೆ ಕಠಿಣ ಶಿಕ್ಷೆ. ಜೊತೆಗೆ ಸುಳ್ಳು ಮಾಹಿತಿಯನ್ನು ನೀಡಿ ಆಧಾರ್ ಪಡೆದರೆ ಶಿಕ್ಷೆ ಗ್ಯಾರಂಟಿ ನಿಮಗೆ. ಬಯೋಮೆಟ್ರಿಕ್ ಹೆಸರು ವಿಳಾಸ ಏನಿದೆ ತಿರುಚಿದ್ರೆ ನಿಮಗೆ ಒಂದು ರೀತಿಯಲ್ಲಿ ಶಿಕ್ಷೆ ಜಾಸ್ತಿ ಆಗುತ್ತೆ ನೋಡಿ. 10,000 ದಂಡ ಮತ್ತು 3 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ನಿಮ್ಮ ಆಧಾರನ್ನು ಬಳಸಿ ಯಾರಾದರೂ ಒಂದು ಸಿಮ್ ಕಾರ್ಡನ್ನು ಪಡೆದ್ರೆ, ಹೋಟೆಲನ್ನು ಬುಕ್ ಮಾಡಿದ್ರೆ ನೀವೇ ಸಿಕ್ಕಿ ಬೀಳ್ತೀರಿ ಪೊಲೀಸರ ಬಲೆಯಲ್ಲಿ. ಹಾಗೆ ನಿಮ್ಮನ್ನು ಹಿಡ್ಕೊಂಡು ಹೋಗ್ತಾರೆ. ಪೊಲೀಸ್ ಕಟಕಟಿಯಲ್ಲಿ ಸಿಲುಕಬೇಡಿ. ನಿಮ್ಮ ಆಧಾರ್ ಇತಿಹಾಸವನ್ನು ಈಗ ಪರಿಶೀಲನೆ ಮಾಡಿಕೊಳ್ಳಿ. ಆಧಾರ್ ಕಾಯ್ದೆ 2016 ತಿದ್ದುಪಡಿ ಆಧಾರ್ ಸಂಬಂಧಿತ ನಿಯಮ ಏನಿದೆ ಅದರ ಅನ್ವಯ ಹೇಳ್ತಾ ಇದ್ದಾರೆ. ಆಧಾರ್ ಮತ್ತು ಅದರ ಡೇಟಾದ ದುರುಪಯೋಗದಿಂದ ರಕ್ಷಿಸಲು ಕಾನೂನು ಈ ರೀತಿಯಾದ ಕ್ರಮ ತೆಗೆದುಕೊಳ್ಳುತ್ತಾ ಇದೆ. ಆಧಾರ್ ಕಾರ್ಡ್ ವಿಚಾರದಲ್ಲಿ ಆಧಾರ್ ಏನಿದೆ ಸ್ಥಳ ವಿಚಾರ ಆಗಿರ್ಬೋದು, ನಮ್ಮ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟ ಡೀಟೇಲ್ಸ್ಗಳನ್ನು ನಾವು ಬೇರೆ ಕಡೆ ಶೇರ್ ಮಾಡೋದು, ಎಲ್ಲಿ ಬೇಕಂದ್ರೆ ಅಲ್ಲಿ ಕೊಡೋದು, ಯಾರಿಗೆ ಬೇಕಾದರೆ ಅವ್ರಿಗೆ ಕೊಡೋದನ್ನು ಮಾಡಿದ್ರೆ ನಾವೇ ಸಂಕಷ್ಟಕ್ಕೆ ಸಿಲುಕ್ತೀವಿ. ಯಾಕಂದರೆ ಆಧಾರ್ ಕಾರ್ಡನ್ನು ಬಳಸಿ ಬೇರೆಯವರು ಬೇರೆ ಬೇರೆ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ, ಅದನ್ನು ದುರುಪಯೋಗಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಿಮ್ಮ ಆಧಾರ್ ಕಾರ್ಡನ್ನು ಕೊಟ್ಟು ಬೇರೆಯವರು ಸಿಮ್ಮನ್ನು ತಗೊಂಡು ಏನಾದರೂ ಕೃತ್ಯವನ್ನು ಎಸಗಿದ್ರೆ ಅದು ನಿಮ್ಮ ಮೇಲೆ ಬರುತ್ತೆ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೂರಬೇಕಾಗುತ್ತೆ. ಈ ರೀತಿಯಾದಂತಹ ಘಟನೆಗಳು ಸಾಕಷ್ಟು ಆಗಿವೆ. ಬೇರೆಯವರ ಆಧಾರ್ ಕಾರ್ಡನ್ನು ಬಳಸಿ, ಅವರ ಒಂದು ಅಡ್ರೆಸ್ಸನ್ನು ಬಳಸಿ, ID ಪ್ರೂಫ್ಗಳನ್ನು ಬಳಸಿ ಬೇರೆ ಬೇರೆ ಕೃತ್ಯಗಳಲ್ಲಿ ಕೆಲ ಕಿಡಿಗೇಡಿಗಳು ಬಳಸ್ತಾ ಇರುವಂಥದ್ದು ನಾವು ಈಗಾಗಲೇ ಸಾಕಷ್ಟು ಬಾರಿ ನೋಡಿದ್ದೀವಿ. ಅದಕ್ಕೊಂದು ಉದಾಹರಣೆ ಹೇಳೋದಾದರೆ, ಹಿಂಗೆ ಒಂದು ರೈಲ್ವೆ ಎಂಪ್ಲಾಯ್ ಏನಿರ್ತಾರೆ, ಅವರೆಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಒಂದು ಕಳ್ಳತನನೋ ಅಥವಾ ಇನ್ನೊಂದು ಮತ್ತೊಂದು ಅಥವಾ ಒಂದು ಬಾಂಬು ಏನೋ ಬ್ಲಾಸ್ಟ್ ಆಗಿರುತ್ತೆ. ಆ ವಿಚಾರದಲ್ಲಿ ಒಬ್ಬ ವ್ಯಕ್ತಿ ಗೊತ್ತಾಗ್ತಾನೆ. ಆತನ ಆಧಾರ್ ಕಾರ್ಡನ್ನು ನೋಡಿದಾಗ, ಆತ ಬಳಸಿದ್ದನ್ನು ನೋಡಿದಾಗ ಒಂದು ರೀತಿಯಲ್ಲಿನ ಅಧಿಕಾರಿಗಳಿಗೆ ಶಾಕ್ ಆಗುತ್ತೆ. ಏನಪ್ಪ ಇವರು ರೈಲ್ವೆ ಎಂಪ್ಲಾಯ್ ಅಂತ ಅವ್ರನ್ನ ಹುಡುಕೊಂಡು ಹೋಗ್ತಾರೆ, ಅವರೆಲ್ಲ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಬ್ಲಾಸ್ಟ್ ಮಾಡಿದಂತಹ ವ್ಯಕ್ತಿ ಕೊಟ್ಟಿದ್ದು ಆತನ ಆಧಾರ್ ಕಾರ್ಡ್. ಆತ ಹೇಳ್ತಾನಲ್ಲ, ಕೇಳಿದಾಗ ನಿಮ್ಮದು ಬಂದಿದ್ದು ಏನಿದೆ, ನಿಮ್ಮ ಕೈವಾಡ ಇದೆಯಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ನನ್ನ ಆಧಾರ್ ಕಾರ್ಡ್ ಕಳೆದೋಗಿ ತುಂಬ ದಿನ ಆಯಿತು, ಈ ವಿಚಾರ ನನಗೆ ಗೊತ್ತಿಲ್ಲ ಅಂತ. ಆ ವ್ಯಕ್ತಿ ಅದನ್ನು ತಗೊಂಡು ದುರುಪಯೋಗ ಮಾಡ್ಕೊಂಡಿದ್ದ. ಈ ರೀತಿಯಾದಂತಹ ಸಾಕಷ್ಟು ಉದಾಹರಣೆಗಳಿವೆ ಈ ಆಧಾರ್ ಕಾರ್ಡ್ ವಿಚಾರದಲ್ಲಿ. ಅಥವಾ ನಮ್ಮ ಐಡೆಂಟಿಟಿ ತೋರಿಸುವಂತಹ ಕೆಲವೊಂದು ಪ್ರೂಫ್ಗಳೇನಿರುತ್ತೆ ನಮ್ಮ, ಅದನ್ನು ನಾವು ತುಂಬ ಜಾಗರೂಕತೆಯಿಂದ ಇಟ್ಕೋಬೇಕಾಗತ್ತೆ. ಏನಾದರೂ ನಾವು ನಮ್ಮ ಬಯೋಮ್ಯಾಟ್ರಿಕ್ಕು ಹೆಸರು ಮತ್ತು ನಮ್ಮ ಡೀಟೇಲ್ಸು ಅಡ್ರೆಸ್ಸನ್ನು ಕೊಟ್ಟರೆ ಅದನ್ನು ತಿರುಚಿ ಏನಾದರೂ ಬೇರೆ ಬದಲಾವಣೆ ಮಾಡೋಕ್ಕೆ ಹೋದರೆ ಅಲ್ಲಿ ನಮಗೆ 10,000 ದಂಡ ಹಾಕ್ತಾರೆ. 3 ವರ್ಷ ಏನಿದೆ ಜೈಲು ಶಿಕ್ಷೆ ಕೂಡ ಆಗುತ್ತೆ. ಈಗ ಹೊಸ ನಿಯಮ ಕೂಡ ತರ್ತಾ ಇದೆ. ನಿಮ್ಮ ಆಧಾರನ್ನು ಯಾರಾದರೂ ಬಳಸಿದ್ರೂ ಕೂಡ ಅದು ನಿಮ್ಮ ಮೇಲೇನೇ ಅಪರಾಧ ಬರುತ್ತೆ. ಹೀಗಾಗಿ ಇದು ಆಧಾರ್ ಕಾಯ್ದೆ 2016 ಏನು ತಿದ್ದುಪಡಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ನಿಯಮವನ್ನು ಮಾಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಬಳಸುವಾಗ ಅಥವಾ ಯಾರಿಗಾದರೂ ಕೊಡುವಾಗ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಒಂದು ಮುಖ್ಯವಾದಂತಹ ಐಡೆಂಟಿಟಿ ಆಗಿರೋದ್ರಿಂದ ಇದನ್ನು ನಾವು ಯಾವ ರೀತಿಯಾಗಿ ಸೂಕ್ಷ್ಮವಾಗಿ ಬಳಸಬೇಕೋ ಅಷ್ಟೇ ಅಲ್ಲ, ಯಾರಿಗೆ ಏನನ್ನು ಕೊಡಬೇಕು ಕೊಡಬಾರ್ದು ಅನ್ನುವಂಥದ್ದು ಕೂಡ ನಮಗೆ ತುಂಬ ಗಮನದಲ್ಲಿ ಇರಬೇಕಾಗುತ್ತೆ. ಹೀಗಾಗಿ ಈ ನಮ್ಮ ಡೀಟೇಲ್ಸ್ಗಳು ಸೋರಿಕೆಯಾಗುವ ಸಾಧ್ಯತೆ ಇರೋದ್ರಿಂದ ಅದರಿಂದ ನಾವು ತುಂಬ ಸುರಕ್ಷಿತವಾಗಿರಬೇಕು. ಎಷ್ಟು ನಾವು ಜಾಗರೂಕತೆಯಿಂದ ಇರ್ತೀವೋ ಅಷ್ಟು ನಾವು ಸುರಕ್ಷಿತವಾಗಿರ್ತೀವಿ. ಇಲ್ಲಾಂದರೆ ನಮ್ಮ ಬೇರೆ ಬೇರೆ ಡೀಟೇಲ್ಸ್ಗಳು ಬೇರೆ ಕಡೆ ಹೋಗುವಂತಹ ಸಾಧ್ಯತೆ ಇದೆ. ನಾವು ಮಾಡದಂತಹ ತಪ್ಪಿಗೆ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕಂತ ಸರ್ಕಾರ ಕೂಡ ಹೇಳ್ತಾ ಇದೆ. ಅನೇಕ ಬಾರಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಕೂಡ ಸರ್ಕಾರ ಆಗಾಗ ಮಾಡ್ತಾ ಇರುತ್ತವೆ. ಈಗಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನಾದರೂ ಸ್ವಲ್ಪ ಯಾಮಾರಿದ್ರೆ ನಾವೇ ಕಷ್ಟಕ್ಕೆ ಸಿಲುಕ್ತೀವಿ ಎನ್ನುವಂತಹ ವಿಚಾರ ಇದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.